ಓಕೆ, ನಾವೇನ್ ಡಿಸ್ಕಸ್ ಮಾಡತ್ತಿದ್ವಿ ಅಂದ್ರೆ ಈಗ ಥಿಯೋಡೋಲೈಟ್ ಬಗ್ಗೆ ಡಿಸ್ಕಸ್ ಮಾಡತ್ತೀವಿ. ಮಾಡಲ್ ನಂಬರ್ 1. ಅದ್ರಾಗ ಥಿಯೋಡೋಲೈಟ್ ಪಾರ್ಟ್ಸ್ ಏನೇನದಾವು, ಓಕೆ, ಮತ್ತು ಅವು ಕಾಂಪೋನೆಂಟ್ಸ್ ಏನೇನದಾವು ಥಿಯೋಡೋಲೈಟ್ ಒಳಗ ನಾವು ಸ್ಟಡಿ ಮಾಡಿದ್ವಿ. ಓಕೆ, ಥಿಯೋಡೋಲೈಟ್ ಇಸ್ ಎ ಇನ್ಸ್ಟ್ರೂಮೆಂಟ್. ಇಟ್ ಮೇಜರ್ಸ್ angles, ಓನ್ಲಿ angles, ಹಾರಿಜಾಂಟಲ್ ಆಂಗಲ್, ವರ್ಟಿಕಲ್ ಆಂಗಲ್ ಮೆಜರ್ಮೆಂಟ್ ಮಾಡ್ತದೆ. ಓಕೆ, ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಗಳು ಡಿಸ್ಟೆನ್ಸ್ ಆಂಗಲ್ಗಳು ಮೆಜರ್ಮೆಂಟ್ ಕೊಡ್ತಾವು. ಅದರ ಇದು ಓನ್ಲಿ ಆಂಗಲ್ ಮೆಜರ್ಮೆಂಟ್ ಮಾಡ್ಲಿಕ್ಕೆ ಅಷ್ಟೇ. ಕೇಳಿದ್ರೆ ವಾಯ್ವಾದ ಕೇಳ್ತಾರೆ ಕೆಲವು ಸರ್ವೆ ಎಕ್ಸಾಮ್ನಾಗ, ಲ್ಯಾಬ್ನಾಗ. ಓಕೆ, ಥಿಯೋಡೋಲೈಟ್ ಏನ್ ಮಾಡ್ತದ ಅಂದ್ರೆ ಓನ್ಲಿ ಆಂಗಲ್ ಮೆಜರ್ಮೆಂಟ್ ಮಾಡ್ತದೆ, ಹಾರಿಜಾಂಟಲ್ ಆಂಗಲ್, ವರ್ಟಿಕಲ್ ಆಂಗಲ್. ಓಕೆ, ಎಲಿವೇಶನ್ ಡಿಪ್ರೆಷನ್ ಮೆಜರ್ಮೆಂಟ್ ಮಾಡ್ತದೆ ಅಂತ ಹೇಳ್ಬೇಕು. ಓಕೆ, ಈಗ ಅಡ್ಜಸ್ಟ್ಮೆಂಟ್ ಹೆಂಗ್ ಮಾಡ್ಬೇಕು ಇನ್ಸ್ಟ್ರೂಮೆಂಟ್ಗೆ? ಇನ್ಸ್ಟ್ರೂಮೆಂಟ್ ಅನ್ನ ನಾವು ಪಾರ್ಟ್ಸ್ ಗಿಟ್ಸ್ ಎಲ್ಲ ನೋಡಿದೆವು. ಅದನ್ನ ಅಡ್ಜಸ್ಟ್ಮೆಂಟ್ ಹೆಂಗ್ ಮಾಡ್ಬೇಕು, ಲ್ಯಾಂಡ್ನಾಗ ಲೆವೆಲ್ ಹೆಂಗ್ ಮಾಡ್ಬೇಕು ಅನ್ನೋದನ್ನ ಇದು ಹೇಳ್ತದೆ. ನೆಕ್ಸ್ಟ್ ಟೆಂಪರರಿ ಅಡ್ಜಸ್ಟ್ಮೆಂಟ್ ಆಫ್ ಥಿಯೋಡೋಲೈಟ್ ಅಂತ ಬರ್ತದ, ಆಮೇಲೆ ಪರ್ಮನೆಂಟ್ ಅಡ್ಜಸ್ಟ್ಮೆಂಟ್ ಆಫ್ ಥಿಯೋಡೋಲೈಟ್ ಅಂತ ಬರ್ತದೆ. ಎರಡು ಬರ್ತಾವ. ಟೆಂಪರರಿ ಅಡ್ಜಸ್ಟ್ಮೆಂಟ್ ಆಫ್ ಥಿಯೋಡೋಲೈಟ್ ಒಳಗ temporary adjustment are made at each set of the instrument before we start taking observation with the instrument. ಓಕೆ, ಪ್ರತಿಯೊಂದು ಸಲ ನೀವು ಪ್ಲೇಸ್ಮೆಂಟ್ ಚೇಂಜ್ ಮಾಡಿದ್ರೆ ಇನ್ಸ್ಟ್ರೂಮೆಂಟ್ ಇದು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಇನ್ಸ್ಟ್ರೂಮೆಂಟ್ ಅನ್ನ ಯಾವಾಗ ಎತ್ಕೊಂಡು ಹೋಗ್ತಿರಲ್ಲ ಅವಾಗ ಪ್ರತಿ ಸಲನು ಇದು ಮಾಡ್ಲೇಬೇಕು. ಅದಕ್ಕೆ ಏನಂತಾರ ಟೆಂಪರರಿ ಅಡ್ಜಸ್ಟ್ಮೆಂಟ್ ಆಫ್ ಥಿಯೋಡೋಲೈಟ್. ಒಂದೇದು ಸೆಟ್ಟಿಂಗ್ ಅಪ್ ಅಂಡ್ ಸೆಂಟ್ರಿಂಗ್. ಫಸ್ಟ್ ಏನ್ ಮಾಡ್ತೀವಿ ನಾವು, ಅದನ್ನ ಸೆಟ್ ಅಪ್ ಮಾಡ್ತೀವಿ. ಒಂದು ಸ್ಟ್ಯಾಂಡ್ ಇರ್ತದ, ಟ್ರೈಪಾಡ್ ಸ್ಟ್ಯಾಂಡ್. ಆ ಟ್ರೈಪಾಡ್ ಸ್ಟ್ಯಾಂಡ್ ಮ್ಯಾಗ ಅದನ್ನ ಏನ್ ಮಾಡ್ತೀವಿ ನಾವು, ಅದನ್ನ ಕುಂಡ್ರಿಸಿ ಅದನ್ನ ಏನ್ ಮಾಡ್ತೀವಿ, ಸೆಂಟ್ರಿಂಗ್ ಮಾಡ್ತೀವಿ ಯೂಸಿಂಗ್ ಬಬಲ್ಸ್. ಆ ಬಬಲ್ ಮೂಲಕ ಅವನ್ನ ಏನ್ ಮಾಡ್ತೀವಿ ನಾವು, ಸೆಂಟ್ರಿಂಗ್ ಮಾಡ್ತೀವಿ. ಆ ಸೆಂಟ್ರಿಂಗ್ ಮಾಡಂತ ಏನಾಗ್ತದ, ಅದು ಲೆವೆಲ್ ಬರ್ತದ. ಮೂರು ಸೈಡ್ ಬಬಲ್ಗಳು ಸೆಂಟರ್ದಾಗ ಇರಬೇಕು. ಇನ್ಸ್ಟ್ರೂಮೆಂಟ್ ಸೆಟಪ್ ಮಾಡಬೇಕು ಟ್ರೈಪಾಡ್ ಸ್ಟ್ಯಾಂಡ್ ನಾಗ ಇನ್ಸ್ಟ್ರೂಮೆಂಟ್ ಸೆಟಪ್ ಮಾಡಂತೆ ಏನ್ ಮಾಡಬೇಕು, ಅದನ್ನ ಲೆವೆಲಿಂಗ್ ಮಾಡ್ಬೇಕು. ಹೆಂಗ್ ಲೆವೆಲಿಂಗ್ ಮಾಡ್ಬೇಕಂದ್ರ, ಮೂರು ಬಬಲ್ಗಳು ಸೆಂಟರ್ದಾಗ ಇರ್ಬೇಕು. ಅಂದಾಗ ಅದು ಇನ್ಸ್ಟ್ರೂಮೆಂಟ್ಗಳು ಏನಾಗತ್ತದ, ಸೆಟಪ್ ಆಗುತ್ತೆ. ಇಲ್ಲಂದ್ರೆ ಅದು ಇನ್ಸ್ಟ್ರೂಮೆಂಟ್ ಸೆಟಪ್ ಆಗಲ್ಲ. ಯಾ 3 ಸ್ಕ್ರೂ ಸಿಸ್ಟಮ್, ಪೊಸಿಷನ್ 2 ಎಲ್ಲ ಅದಾವ ನೋಡ್ರಿ. ಓಕೆ, ಇದು ಬಬಲ್ ಇರ್ತದ, 3 ಪಾಯಿಂಟ್ಗಳು ಇರ್ತಾವ ಮೂರು ಸೈಡಿಗೆ. ಓಕೆ, ನಮ್ ಥಿಯೋಡೋಲೈಟ್ನಾಗ 3 ಸೈಡಿಗೆ 3 ಪಾಯಿಂಟ್ ಇರ್ತಾವ. ಓಕೆ, ಅವಾಗ ಏನಾಗ್ತದ, ಆ 3 ಬಬಲ್ ಅನ್ನ ಸೆಂಟರ್ದಾಗ ತಗೊಂಡ್ಬರ್ಬೇಕು ನಾವು. ಒಟ್ಟ ಇನ್ಸ್ಟ್ರೂಮೆಂಟ್ ಸ್ಟ್ಯಾಂಡು ಲೆವೆಲ್ ಆಗಿರ್ಬೇಕು ಮತ್ತು ಇನ್ಸ್ಟ್ರೂಮೆಂಟ್ ಲೆವೆಲ್ ಆಗಿರ್ಬೇಕು. ಅವಾಗ ಏನ್ ಮಾಡ್ಬೇಕು, ಬಬಲ್ ಅನ್ನ ತಯಾರು ಮಾಡೋದು. ಎ ರೊಟೇಟ್ ಮಾಡಬೇಕು, ಬಿ ರೊಟೇಟ್ ಮಾಡಬೇಕು, ಸಿ ರೊಟೇಟ್ ಮಾಡಬೇಕು. ಹಿಂಗ್ 3 ಸೈಡ್ ರೊಟೇಟ್ ಮಾಡ್ಕೋತ ಏನಾಗತ್ತದ, ಅದು ಇನ್ಸ್ಟ್ರೂಮೆಂಟ್ ಫಿಕ್ಸ್ ಆಗ್ತದ, ಲೆವೆಲ್ ಬರ್ತದ. ಓಕೆ, ಹಿಂಗ ನಾವು ಸೆಟಪ್ ಮಾಡ್ಕೋತ ಹೋಗ್ಬೇಕು. ಪೊಸಿಷನ್ 1, ಪೊಸಿಷನ್ 2 ಕೊಟ್ಟಾರೆ. ಪೊಸಿಷನ್ 1 ಇಲ್ಲಿ ಅದ, ಪೊಸಿಷನ್ 2 ಇಲ್ಲಿ ಅದ. ಓಕೆ, ಇವು 3 ಸ್ಕ್ರೂ, ಇದು 4 ಸ್ಕ್ರೂ. 3 ಸ್ಕ್ರೂ ಇರ್ತಾವ, 4 ಸ್ಕ್ರೂ ಇರ್ತಾವ, ಡಿಪೆಂಡ್ಸ್ ಅಪಾನ್ ಇನ್ಸ್ಟ್ರೂಮೆಂಟ್ ನಾಗ. ಆ ಬಬಲ್ ಅನ್ನ ನಾವು ಸೆಂಟರ್ ನಾಗ ಯಾವಾಗ ತೊಗೊಂಬರ್ತೀವಿ ಅವಾಗ ಇನ್ಸ್ಟ್ರೂಮೆಂಟ್ ಲೆವೆಲ್ ನಾಗ ಬರ್ತದ. ಇದಕ್ಕೆ ಏನಂತಾರ, ಸೆಂಟ್ರಿಂಗ್ ಅಂತಾರ. ಓಕೆ, ಸೆಟ್ಟಿಂಗ್ ಅಪ್ ಅಂಡ್ ಸೆಂಟ್ರಿಂಗ್ ಇವು ಎಲ್ಲ ಏನ್ ಮಾಡ್ತಾವ, ಲೆವೆಲ್ ಮಾಡ್ತಾವ. ಬಬಲ್ ಯಾವಾಗ ಸೆಂಟರ್ ಬರ್ತದ, 3 ಪಾಯಿಂಟ್ಗಳಿಗೆ, ಅವಾಗ ಇನ್ಸ್ಟ್ರೂಮೆಂಟ್ ಲೆವೆಲ್ ಆಗ್ತದ. ಹಿಂಗ ರೊಟೇಟ್ ಮಾಡ್ಬೇಕು ಇವ್ನು, ಕ್ಲಾಕ್ ವೈಸ್, ಆಂಟಿ ಕ್ಲಾಕ್ ವೈಸ್. ಓಕೆ, ಇದು ಆಂಟಿ ಕ್ಲಾಕ್ ವೈಸ್ ಅದ, ಇದು ಕ್ಲಾಕ್ ವೈಸ್ ಅದ. ಕ್ಲಾಕ್ ವೈಸ್ ಪಾಸಿಟಿವ್, ಆಂಟಿ ಕ್ಲಾಕ್ ವೈಸ್ ನೆಗೆಟಿವ್. ವಾಚ್ ಡೈರೆಕ್ಷನ್ ಏನದ, ಅದು ಕ್ಲಾಕ್ ವೈಸ್ 12, 1, 2. ವಾಚ್ ಅಪೋಸಿಟ್ ಏನ್ ಹೋಗ್ತದ, ಅದು ಆಂಟಿ ಕ್ಲಾಕ್ ವೈಸ್. ಹಿಂಗ ಎರಡು ಸೈಡ್, ಈ ಸೈಡ್ ರೊಟೇಟ್ ಮಾಡೋದ್ರಿಂದ ಅದು ಲೆವೆಲಿಗೆ ಬರ್ತದೆ. ಯಾವ ರೊಟೇಟ್ ಮಾಡಬೇಕು, ಸ್ಕ್ರೂ ಅಂತ ಇರ್ತಾವ ಇನ್ಸ್ಟ್ರೂಮೆಂಟ್ ಕೆಳಗಡೆ.
ಕ್ಲ್ಯಾಂಪ್ ಕೆಳಗಡೆ, ಅವಾಗ ಅದನ್ನ ರೊಟೇಟ್ ಮಾಡೋದ್ರಿಂದ ಏನಾಗುತ್ತೆ, ಅದು ಇನ್ಸ್ಟ್ರೂಮೆಂಟ್ ಸೆಟಪ್ ಗೆ ಬರ್ತದೆ. ಇದು ಸ್ಟ್ಯಾಂಡ್. ಈ ಸ್ಟ್ಯಾಂಡ್ ಮ್ಯಾಗ ಇನ್ಸ್ಟ್ರೂಮೆಂಟ್ ಕೂತದ. ಥಿಯೋಡಲೈಟ್ ಲೆವೆಲ್ ಸ್ಟ್ಯಾಂಡಿಂಗ್ ನೀವು ಬಿಲ್ಡಿಂಗ್ ಅಥವಾ ಸ್ಟ್ಯಾಂಡ್ ನಾಗ ಕೂತದ. ಕೆಳಗಡೆ ಏನ್ ಇರ್ತದಲ್ಲ ಈ ಪೊಸಿಷನ್ ದಾಗ ಅವನ್ನ ಲೆವೆಲ್ ಮಾಡ್ಕೋಬೇಕು. ಆ ಲೆವೆಲ್ ಮಾಡ್ಕೋದ್ ಹೆಂಗಂದ್ರ ಬಬಲ್ ಸೆಂಟರ್ ದಾಗ ಬರಬೇಕು ಮತ್ತು ಸ್ಟ್ಯಾಂಡು ಲೆವೆಲ್ ದಾಗ ಇರ್ಬೇಕು. ಸ್ಟ್ಯಾಂಡು 3 ಕರೆಕ್ಟ್ ಲೆವೆಲ್ ನಾಗ ಇರಬೇಕು, ಬಬಲ್ 3 ಲೆವೆಲ್ ನಾಗ ಇರಬೇಕು. ಅವಾಗ ಅದು ಇನ್ಸ್ಟ್ರೂಮೆಂಟ್ ಫಿಕ್ಸ್ ಆಗುತ್ತದೆ. ಹಿಂಗ ನಾವು ಫಸ್ಟ್ ಪಾಯಿಂಟ್ ಅನ್ನ ಸೆಟ್ಟಿಂಗ್ ಅಪ್ ಅಂಡ್ ಸೆಂಟರಿಂಗ್ ಅನ್ನ ಮಾಡಿದ್ವಿ. ನೆಕ್ಸ್ಟ್ ಲೆವೆಲಿಂಗ್. ಲ್ಯಾಂಡ್ ಆಲ್ವೇಸ್ ಲೆವೆಲಿಂಗ್ ಇರಬೇಕು. ಲೆವೆಲಿಂಗ್ ಇರಕ್ಕೆ ಏನ್ ಮಾಡ್ತೀವಿ ನಾವು, ಸ್ಕ್ರೂ ಅನ್ನ ಆಗಲೇ ಹೇಳ್ದಂಗ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಅನ್ನ ಸ್ಕ್ರೂ ಅನ್ನ ರೊಟೇಟ್ ಮಾಡ್ತೀವಿ. ಆ ಸ್ಕ್ರೂ ಅನ್ನ ರೊಟೇಟ್ ಮಾಡೋದ್ರಿಂದ ಅದು ಲೆವೆಲಿಗೆ ಬರ್ತದೆ. ಓಕೆ, ಮೊದಲು ಸೆಟಪ್ ಮಾಡಿದ್ವಿ, ಆಮೇಲೆ ಬಬಲ್ ಸೆಂಟರ್ ಮಾಡ್ತೀವಿ, ಲೆವೆಲ್ಕು ಬಬಲ್ ಮಾಡ್ತೀವಿ, ಕ್ಲ್ಯಾಂಪ್ ಮಾಡ್ತೀವಿ. ಅಪ್ಪರ್ ಕ್ಲ್ಯಾಂಪ್ ಲೋವರ್ ಕ್ಲ್ಯಾಂಪ್ ಅನ್ನ ರೊಟೇಟ್ ಮಾಡೋದ್ರಿಂದ ಅದು ಲೆವೆಲ್ಗೆ ಬರ್ತದೆ. ಅದಕ್ಕೆ ಏನಂತಾರ ಲೆವೆಲಿಂಗ್ ಆಫ್ ಇನ್ಸ್ಟ್ರೂಮೆಂಟ್. ಇವೆಲ್ಲ ಎದಕ್ ಮಾಡ್ತೀವಿ ಅಂದ್ರೆ ಗ್ರೌಂಡ್ ಲೆವೆಲ್ ಇರಬೇಕು. ಅಂದ್ರೆ ಮೇಲ ಕೆಳಗಡೆ ಇರಬಾರ್ದು, ಗ್ರೌಂಡ್ ಫ್ಲಾಟ್ ಇರಬೇಕು ಮತ್ತು ಒಂದೇ ಲೈನ್ ದಾಗ ಇರಬೇಕು. ಅಂದಾಗ ರೀಡಿಂಗ್ಸ್ ಕರೆಕ್ಟ್ ಬರ್ತಾವ. ರೀಡಿಂಗ್ಸ್ ಕರೆಕ್ಟ್ ಬರಂಗಿಲ್ಲ ಎದಕ್ಕಂದ್ರ ಇದೊಂದು ಮೇನ್ ಪಾಯಿಂಟ್ ಅದ. ಲೆವೆಲ್ ಆಗಿರಂಗಿಲ್ಲ, ಇನ್ಸ್ಟ್ರೂಮೆಂಟ್ ಕರೆಕ್ಟ್ ಸೆಟಪ್ ಆಗಿರಂಗಿಲ್ಲ, ಅದಕ್ಕ ಅದು ಪ್ರಾಬ್ಲಮ್ ಬರ್ತದ. ಎಲಿಮಿನೇಷನ್ ಆಫ್ ಪ್ಯಾರಲಾಕ್ಸಿಸ್. ಎಲಿಮಿನೇಷನ್ ಆಫ್ ಪ್ಯಾರಲಾಕ್ಸಿಸ್ ಅಂದ್ರೆ ಎಲಿಮಿನೇಷನ್ ಆಫ್ ಪ್ಯಾರಲಾಕ್ಸಿಸ್ ಹೆಂಗಿರ್ತದಂದ್ರ ಅದು 3 ಲೈನ್ ಇರ್ತಾವ. ಆ 3 ಲೈನ್ಗಳಿಗೆ ನಾವು ಏನಂತೀವಿ ಅಂದ್ರ ಪ್ಯಾರಲಾಕ್ಸಿಸ್ ಅಂತೀವಿ. ಪ್ಯಾರಲಾಕ್ಸಿಸ್ ಅಥವಾ ಡೈಪರಾಗ್ರಾಮ್. ಪ್ಯಾರಲಾಕ್ಸಿಸ್ ಡೈಪರಾಗ್ರಾಮ್. ಇದು ಪ್ಯಾರಲಾಕ್ಸಿಸ್. ಟೆಲಿಸ್ಕೋಪ್ ಮೂಲಕ ಏನು ನಾವು ಅಬ್ಸರ್ವ್ ಮಾಡ್ತೀವಲ್ಲ ಅದಕ್ಕೆ ಏನಂತಾರ ಪ್ಯಾರಲಾಕ್ಸಿಸ್ ಅಂತಾರ. ಪ್ಯಾರಲಾಕ್ಸಿಸ್ ದಾಗ ಏನ್ ನೋಡ್ತೀವಿ ನಾವಪ್ಪ ಅಂದ್ರ ಇದನ್ನ ನೋಡ್ತೀವಿ. ಓಕೆ, ಒಂದು ವರ್ಟಿಕಲ್ ಲೈನ್ ಇರ್ತದ, 3 ಹಾರಿಜಾಂಟಲ್ ಲೈನ್ ಇರ್ತದ. ಇದ್ರ ಸೆಂಟರ್ ದಾಗ ರೀಡಿಂಗ್ ತಗೋತೀವಿ ನಾವು ಆಲ್ವೇಸ್. ನೀವು ಯಾವ್ದೇ ಇನ್ಸ್ಟ್ರೂಮೆಂಟ್ ತಗೋರಿ, 3 ಹಾರಿಜಾಂಟಲ್ ಲೈನ್ ಇರ್ತಾವ, 1 ವರ್ಟಿಕಲ್ ಲೈನ್ ಇರ್ತದ. ಇದಕ್ಕೆ ಏನಂತೀವಿ ಡೈಪರಾಗ್ರಾಮ್ ಅಂತೀವಿ. ಡೈಪರಾಗ್ರಾಮ್ ಎಲಿಮಿನೇಷನ್ ಆಫ್ ಪ್ಯಾರಲಾಕ್ಸಿಸ್. ಇದು ಎದಕ್ ಮಾಡ್ಬೇಕಂದ್ರ ಮೊದಲಿಗೆ ಆಬ್ಜೆಕ್ಟ್ ಅನ್ನ ಏನ್ ಲೊಕೇಟ್ ಮಾಡ್ತೀವಿ ನಿಮಗ್ ಕಾಣಿಸಂಗಿಲ್ಲ ಅದು, ಯಾಕಂದ್ರೆ ದೂರ ಇರ್ತದ. ಅದ್ರ ಸಂಬಂಧ ಏನ್ ಮಾಡ್ಬೇಕು, ಇದನ್ನ ವೈಟ್ ಪೇಪರ್ ತಗೊಂಡು ಅದನ್ನ ಟೆಲಿಸ್ಕೋಪ್ ನಾಗ ನೋಡ್ಬೇಕು. ವೈಟ್ ಪೇಪರ್ ಟೆಲಿಸ್ಕೋಪ್ ನೋಡಿದ್ರ ಅವಾಗ ಕರೆಕ್ಟ್ ಇವ್ 3 ಪಾಯಿಂಟ್ಸ್ ಗಳು ಕಾಣಿಸ್ತಾವ. ಯಾವಾಗ ಈ 3 ಪಾಯಿಂಟ್ಸ್ ಗಳು ಕಾಣಿಸ್ತಾವಲ್ಲ ಅವಾಗ ಏನಾಗತ್ತ, ನಿಮಗ ಎರರ್ ಅನ್ನ ಕಡಿಮೆ ಮಾಡ್ಲಿಕ್ಕೆ ಬರ್ತದ. ಓಕೆ, ಈ 3 ಪಾಯಿಂಟ್ ಏನದಲ್ಲ ಇದರ ಸೆಂಟರ್ ಏನದ ನೋಡು, ಅದೇ ಮೇನ್ ಪಾಯಿಂಟ್. ಆ ಸೆಂಟರ್ ನಾಗ ಇರೋದೇ ನಮ್ಗೆ ರೀಡಿಂಗ್ ಸಿಗ್ತದ. ಯಾವ್ದೇ ಒಂದು ಆಬ್ಜೆಕ್ಟ್ ಅನ್ನ ಇದ್ರ ಮೂಲಕ ನೀವು ಸೈಟ್ ಮಾಡ್ತೀರಿ ಟೆಲಿಸ್ಕೋಪ್ ಮೂಲಕ. ಟೆಲಿಸ್ಕೋಪ್ ಸೈಟ್ ಮಾಡೋದ್ ಏನಾಗ್ತದ, ಇಲ್ಲಿ ಏನು ಲೊಕೇಟ್ ಮಾಡ್ತೀವಲ್ಲ ಸೆಂಟರ್ ಪಾಯಿಂಟ್, ಅದಕ್ಕೆ ಏನಂತಾರ ರೀಡಿಂಗ್ ಅಂತಾರ. ಓಕೆ, ಹಾರಿಜಾಂಟಲ್ ಪ್ಲೇನ್, ಇದು ವರ್ಟಿಕಲ್ ಪ್ಲೇನ್. ಇವಕ್ಕೆ ಏನಂತಾರ ಸ್ಟೆಡಿಯಾ ಅಂತಾರ, ಸ್ಟೆಡಿಯಾ ಅಥವಾ ಹೇರ್ಸ್. ಓಕೆ, ನಮ್ಗೇನ್ ಕೂದರುಗಳು ಅಂತಾರಲ್ಲ ಹಂಗೆ ಇದಕ್ಕೂ ಸ್ಟೆಡಿಯಾ ಹೇರ್ಸ್ ಅಂತಾರ. ಇದಕ್ಕೆ ಏನಂತಾರ ಎಲಿಮಿನೇಷನ್ ಆಫ್ ಪ್ಯಾರಲಾಕ್ಸಿಸ್. ಮೊದಲು ಒಂದು ವೈಟ್ ಪೇಪರ್ ನೋಡ್ಬೇಕು ಟೆಲಿಸ್ಕೋಪ್ ಮೂಲಕ, ಅವಾಗ ನಿಮ್ಗೆ ಇವೆಲ್ಲಾ ಪಾಯಿಂಟ್ಗಳು ಸಿಗ್ತಾವ. ಇವೆಲ್ಲ ಪಾಯಿಂಟ್ಗಳು ಸಿಗಂತೇನೆ ನೀವು ರೀಡಿಂಗ್ಸ್ ತಗೊಳಕ್ಕೆ ಸ್ಟಾರ್ಟ್ ಮಾಡಬೇಕು. ಅದಕ್ಕೆ ಏನಂತಾರ ಎಲಿಮಿನೇಷನ್ ಆಫ್ ಪ್ಯಾರಲಾಕ್ಸಿಸ್ ಅಥವಾ ಪ್ಯಾರಲಾಕ್ಸಿಸ್ ಅಂತಾರ. ಇದೆ ಪ್ಯಾರಲಾಕ್ಸಿಸ್ ಅಂದ್ರೆ. ಓಕೆ, ಇದು ಟೆಲಿಸ್ಕೋಪ, ಇಲ್ಲಿಂದ ನೋಡ್ತೀರಿ ಕಣ್ಣಿನ ಮೂಲಕ. ಇಲ್ಲಿ ನಿಮ್ಗೆ ಡೈಪರಾಗ್ರಾಮ್ ಇರ್ತದ, ಆ ಡೈಪರಾಗ್ರಾಮ್ ಮೂಲಕ ನಾವು ಪಾಯಿಂಟ್ ಅನ್ನ ನೋಡ್ತೀವಿ. ಓಕೆ, ಡೈಪರಾಗ್ರಾಮ್ ಏನಾಗಿರ್ಬೇಕು, ಕರೆಕ್ಟ್ ಲೊಕೇಟ್ ಆಗಿರ್ಬೇಕು ಸೆಂಟರ್ ಪಾಯಿಂಟಿಗೆ. ಕ್ರಾಸ್ ಹೇರ್ಸ್ ನಾಟ್ ಫೋಕಸ್ಡ್ ಅಟ್ ಐಸ್ ಫೋಕಲ್ ಪಾಯಿಂಟ್. ಓಕೆ, ಅವಕ್ಕೆ ಏನಂತಾರ ಕ್ರಾಸ್ ಹೇರ್ಸ್ ಅಂತಾರ. ಡೈಪರಾಗ್ರಾಮ್ ನಾಗ ಏನ್ 3 ಪಾಯಿಂಟ್ ತೋರಿಸಿದಲ್ಲ ಹಾರಿಜಾಂಟಲ್ ವರ್ಟಿಕಲ್, ಅವಕ್ಕೆ ಏನಂತಾರ ಕ್ರಾಸ್ ಹೇರ್ಸ್ ಅಂತ ಟೆಕ್ನಿಕಲಿ. ಅವನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಬೇಕು, ಅವಾಗ ನಿಮ್ಗೆ ಕರೆಕ್ಟ್ ರೀಡಿಂಗ್ ಸಿಗ್ತದ. ಅದಕ್ಕೆ ಏನಂತಾರ ಪ್ಯಾರಲಾಕ್ಸಿಸ್ ಅಥವಾ ಡೈಪರಾಗ್ರಾಮ್ ಅಂತಾರ.
ವಿಶು ಪಾಟೀಲ್ 2 ಸಲ ಹೊರಗೆ ಹೋದೊಳಗೆ. ವೈಷ್ಣವಿ ಪಾಟೀಲ್ ಏನಾಯ್ತು? ಸರ್ ನೆಟ್ವರ್ಕ್ ಪ್ರಾಬ್ಲಮ್ ಸರ್. ಓಕೆ, ನೆಟ್ವರ್ಕ್ ಪ್ರಾಬ್ಲಮ್ ಅದ. ಹಾ ರೀ. ನಾ ಹೇಳಿದ ಕೇಳಿಸ್ತಾವಲ್ಲ ನಿನಗೆ ಎಷ್ಟೊತ್ತಕ? ಅಪೋಸಿಟ್ ಆದ್ರಿ ಸರ್, ಅದಕ್ಕ ಮತ್ತೆ ಜಾಯಿನ್ ಆದ್ರಿ. ಯಾವಾಗ ಇದಾಯ್ತು? ಜಸ್ಟ್ ಆದ್ರಿ ಸರ್, 2 minutes ಅದ. ಓಕೆ, ಅದು ಡೈಪ್ರಾಗ್ರಾಮ್ ಹೇಳತ್ತದ ಕೇಳಿಸ್ತಲ್ಲ ನಿನಗೆ? ಹಾ, ಅದು ಕೇಳಿಸ್ತ್ರಿ. ಓಕೆ, ಆಗತ್ತೆ ನೆಟ್ವರ್ಕ್ ಪ್ರಾಬ್ಲಮ್. ಈಗ ಎಲ್ಲಾರು ಕ್ಲಾಸ್ ತೊಗೊಳಕತ್ತಾರ ಈಗ ಇದ್ರಾಗೆ. ಇಷ್ಟು ದಿನ ಸುಮ್ ಕುಂತಿದ್ರು, ಅದಕ್ಕಾಗತ್ತೆ. ಹಿಂಗ ನಾವ್ ಏನ್ ಮಾಡ್ತೀವಿ, ಟೆಂಪ್ರರಿ ಅಡ್ಜಸ್ಟ್ಮೆಂಟ್ ಆಫ್ ಥಿಯೋಡೊಲೈಟ್ ಅನ್ನ ಮಾಡ್ತೀವಿ. ಇದು ಇನ್ ಜನರಲಿ ನೀವೇ ಬರೀಬಹುದು. ಟೆಂಪ್ರರಿ ಅಡ್ಜಸ್ಟ್ಮೆಂಟ್ ಅಂದ್ರೆ ಸೆಟ್ಟಿಂಗ್ ಅಪ್ ಅಂಡ್ ಸೆಂಟ್ರಿಂಗ್. ಓದ್ಲಿಕ್ಕೆ ಹೋಗ್ಬೇಡ್ರಿ ಹೆಚ್ಚಿಗೆ. ಇನ್ಸ್ಟ್ರೂಮೆಂಟ್ ಟ್ರೈಪಾಡ್ ಅಂತ ಇರ್ತದ, 3 ಕಾಲುಗಳು ಇರ್ತದ, 3 ಲೆಗ್ ಇಂದ ಟ್ರೈಪಾಡ್ ಇರ್ತದ. ಅದನ್ನ ಲೇವಲ್ ಮಾಡಬೇಕು. ಅದನ್ನ ಲೇವಲ್ ಮಾಡಿ ಅಲ್ಲಿ ಇನ್ಸ್ಟ್ರೂಮೆಂಟ್ ಅನ್ನ ಮೇಲ್ಗಡೆ ನಾವು ಸೆಟಪ್ ಮಾಡ್ತೀವಿ. ಇನ್ಸ್ಟ್ರೂಮೆಂಟ್ ಸೆಟಪ್ ಮಾಡಂತೆ ಸೆಂಟ್ರಿಂಗ್ ಮಾಡ್ತೀವಿ. ಸೆಂಟ್ರಿಂಗ್ ಏನ್ ಮಾಡ್ತೀವಿ, ಬಬಲ್ ಇರ್ತದ, ಆ ಬಬಲ್ ಅನ್ನ ಈಕ್ವಲ್ ಮಾಡ್ತೀವಿ. 3 ಲೆಗ್ ಸೈಡ್ ಈಕ್ವಲ್ ಆಗ್ಬೇಕು. ನಾ ಏನ್ ತೋರಿಸಿದ್ರ 4 ಸ್ಕ್ರೂ ಸೈಡ್ ಈಕ್ವಲ್ ಆಗ್ಬೇಕು. ಅವಾಗ ಇನ್ಸ್ಟ್ರೂಮೆಂಟ್ ಏನಾಗ್ತದೆ, ಸೆಟಪ್ ಆಗ್ತದೆ. ನೆಕ್ಸ್ಟ್ ಲೆವೆಲಿಂಗ್ ಹೆಂಗ್ ಮಾಡ್ತೀವಿ ಅಂದ್ರ ಅಪ್ಪರ್ ಸ್ಕ್ರೂಸು, ಲೋವರ್ ಸ್ಕ್ರೂಸು, ಅಪ್ಪರ್ ಪ್ಲೇಟ್ ಸ್ಕ್ರೂಸು, ಲೋವರ್ ಪ್ಲೇಟ್ ಸ್ಕ್ರೂಸು ಅವನ್ನ ಏನ್ ಮಾಡಬೇಕು, ಆಂಟಿ ಕ್ಲಾಕ್ ವೈಸ್ ರೊಟೇಟ್ ಮಾಡಬೇಕು. ರೊಟೇಟ್ ಮಾಡಂತೆ ಏನಾಗತ್ತ, ಅದು ಲೆವೆಲ್ ಬರ್ತದ. ಲೆವೆಲ್ ಎದಕ್ಕಾಗಿರ್ಬೇಕಂದ್ರ ಇನ್ಸ್ಟ್ರೂಮೆಂಟ್ ನಾಗ ಎರರ್ ಬರಬಾರ್ದು ಅಂತ ಹೇಳಿ ನಾವು ಲೆವೆಲ್ ಮಾಡ್ತೀವಿ. ನೆಕ್ಸ್ಟ್ ಎಲಿಮಿನೇಷನ್ ಆಫ್ ಪ್ಯಾರಲಾಕ್ಸಿಸ್ ಅಂದ್ರೆ ಟೆಲಿಸ್ಕೋಪ್ ಮೂಲಕ ಏನ್ ನೋಡ್ತೀವಲ್ಲ ಆ ಡೈಪ್ರಾಗ್ರಾಮ್ ಏನಿರ್ತದ, ಕ್ರಾಸ್ ಹೇರ್ಸ್ ಇರ್ತಾವ. 3 ಹಾರಿಜಾಂಟಲ್ ಹೇರ್ ಇರ್ತಾವ, 1 ವರ್ಟಿಕಲ್ ಹೇರ್ ಇರ್ತದ. ಅದರ ಸೆಂಟರ್ ಪಾಯಿಂಟ್ ಏನಿರ್ತದ ಅಲ್ಲಿ ನಾವು ರೀಡಿಂಗ್ ಅನ್ನ ತಗೋತೀವಿ. ಅವು ಕರೆಕ್ಟ್ ಬರ್ಲಿಕ್ಕೆ ಏನ್ ಮಾಡ್ಬೇಕು, ಒಂದು ಫಸ್ಟಿಗೆ ಪಾಯಿಂಟ್ ಕಾಣಿಸಂಗಿಲ್ಲ. ಯಾವುದೇ ಒಂದು ಪಾಯಿಂಟ್ ನೋಡಿದಾಗ ಅವಾಗ ವೈಟ್ ಪೇಪರ್ ತಗೋಬೇಕು. ವೈಟ್ ಪೇಪರ್ ತಗೊಂಡಾಗ ಏನಾಗುತ್ತ, ಆ ಪಾಯಿಂಟ್ಸ್ ಗಳು ಕ್ಲಿಯರ್ ಆಗಿ ಕಾಣಿಸ್ತಾವ. ಯಾವ ಪಾಯಿಂಟ್ಗಳು, 3 ಕ್ರಾಸ್ ಹೇರ್ಗಳು ಕ್ಲಿಯರ್ ಆಗಿ ಕಾಣಿಸ್ತಾವ. ಅದಕ್ಕೆ ಏನಾಗ್ತದ, ಅದನ್ನ ಜೂಮ್ ಮಾಡೋದ್ರಿಂದ, ಅದನ್ನ ಸೈಟ್ ಮಾಡೋದ್ರಿಂದ ಏನಾಗುತ್ತೆ, ಪ್ಯಾರಲಾಕ್ಸಿಸ್ ಎಲಿಮಿನೇಟ್ ಆಗುತ್ತೆ. ಓಕೆ, ಪ್ಯಾರಲಾಕ್ಸಿಸ್ ಅಂದ್ರೆ ಏನು, ಅದನ್ನ ಸೈಟ್ ಮಾಡೋದು. ಅವ್ ಲೈನ್ ಅನ್ನ ಸೈಟ್ ಮಾಡೋದಕ್ಕೆ ಪ್ಯಾರಲಾಕ್ಸಿಸ್ ಅಂತ, ಅಥವಾ ಡೈಪ್ರಾಗ್ರಾಮ್ ಅಥವಾ ಕ್ರಾಸ್ ಹೇರ್ಸ್ ಅಂತ. ಇದು ಏನು, ಟೆಂಪರರಿ ಅಡ್ಜಸ್ಟ್ಮೆಂಟ್ ಆಫ್ ಥಿಯೋಡೊಲೈಟ್. ನೆಕ್ಸ್ಟ್ ಮೆಜರ್ಮೆಂಟ್ ಆಫ್ ಹಾರಿಜಾಂಟಲ್ ಆಂಗಲ್. ಹಾರಿಜಾಂಟಲ್ ಆಂಗಲ್ ಅನ್ನ ಮೆಜರ್ಮೆಂಟ್ ಹೆಂಗ್ ಮಾಡ್ತೀವಿ, ಈಗೆಲ್ಲ ಸೆಟಪ್ ಆಯ್ತು. ಆ ಸೆಟಪ್ ಆಗಂತೆ ಹಾರಿಜಾಂಟಲ್ ಆಂಗಲ್ ಅನ್ನ ಮೆಜರ್ಮೆಂಟ್ ಹೆಂಗ್ ಮಾಡ್ತೀವಿ. 3 ಮೆಥಡ್ ಅದಾವು. ಒಂದು ಜನರಲ್ ಮೆಥಡ್, ಸೆಕೆಂಡ್ ಒನ್ ರಿಪಿಟೇಷನ್ ಮೆಥಡ್, ಥರ್ಡ್ ಒನ್ ರಿಇಟರೇಷನ್. ಓಕೆ, ಇದು ಬಹಳ ಇಂಪಾರ್ಟೆಂಟ್, ಸರಿಯಾಗಿ ನೀವು ಕೇಳಿಸ್ಕೋಬೇಕು. ಜನರಲ್ ಮೆಥಡ್ ನಾಗ ಏನದ, ಇದು ಥಿಯೋಡೊಲೈಟ್ ಪಾಯಿಂಟ್ ಎ ಬಿ ಅನ್ನೋದು 2 ಪಾಯಿಂಟ್. ಇದು ಇಲ್ಲಿ ಥಿಯೋಡೊಲೈಟ್ ಸೆಟಪ್ ಮಾಡಿದ್ವಿ ಯೂಸಿಂಗ್ ಲೆವೆಲಿಂಗ್, ಸೆಂಟ್ರಿಂಗ್ ಎಲ್ಲ ಮಾಡಂತೆ ಥಿಯೋಡೊಲೈಟ್ ಇಲ್ಲಿ ಸೆಟಪ್ ಆಯ್ತು. ಓಕೆ, ಈಗ ಏನ್ ಕಂಡುಹಿಡಬೇಕು ನಾವು, ಹಾರಿಜಾಂಟಲ್ ಆಂಗಲ್ ಎ ಒ ಬಿ ಅನ್ನ ಕಂಡುಹಿಡಬೇಕು. ಅದು ಹೆಂಗ ಕಂಡುಹಿಡಬಿಡೋದೆ, ಪ್ರೊಸೀಜರ್. ಫಸ್ಟ್ ಸೆಟಪ್ ದ ಥಿಯೋಡೊಲೈಟ್ at station point P and level it accurately. ಇಲ್ಲಿ ಸೆಟಪ್ ಮಾಡಿದ್ರಿ, ಆಮೇಲೆ ಲೆವೆಲ್ ಮಾಡಿದ್ರಿ, ಸೆಂಟರ್ ಮಾಡಿದ್ರಿ. ನೆಕ್ಸ್ಟ್ set the vernier A to 0 or 360 degree of the horizontal circle. Tighten the upper clamp. 0 ದಿಂದ ಅಥವಾ O ದಿಂದ A ಪಾಯಿಂಟ್ ಗೆ ಸೈಟ್ ಮಾಡಬೇಕು. A ಪಾಯಿಂಟ್ ಗೆ ಸೈಟ್ ಮಾಡಂತ ಏನಾಗುತ್ತೆ, A ಪಾಯಿಂಟ್ ಕಾಣಿಸ್ತದ, ಅಲ್ಲಿ ಏನ್ ಮಾಡಬೇಕು, ಅಪ್ಪರ್ ಕ್ಲ್ಯಾಂಪ್ ಅನ್ನ ಟೈಟ್ ಮಾಡಬೇಕು. ಮೇಲ್ಗಡೆ ಇದ್ದು ಅಪ್ಪರ್ ಕ್ಲ್ಯಾಂಪ್, ಕೆಳಗಡೆ ಇದ್ದು ಲೋವರ್ ಕ್ಲ್ಯಾಂಪ್. ಅಪ್ಪರ್ ಕ್ಲ್ಯಾಂಪ್ ಟೈಟ್ ಮಾಡಂತ ಏನಾಗುತ್ತೆ, ಪಾಯಿಂಟ್ A ಅನ್ನೋದು ಫಿಕ್ಸ್ ಆಗ್ತದೆ. ನೆಕ್ಸ್ಟ್ lose the lower clamp, turn the instrument and direct the telescope towards A to bisect it accurately with the use of tangent screw. After bisecting, accurately check the reading which must still be read 0. Read the vernier B and record both the readings. Instrument A and setup ಮಾಡಂತ ಏನಾಗ್ತದ, ವರ್ನಿಯರ್ ಏನ 0 ಮಾಡಿದ್ರಿ, ಅವಾಗ ವರ್ನಿಯರ್ ಎ ದಿಂದ ವರ್ನಿಯರ್ ಎ ರೀಡಿಂಗ್ ಅನ್ನ ತಗೋತೀವಿ. ಅದು ಎಷ್ಟಾಗಿರ್ಬೇಕಂದ್ರ 0 ಆಗಿರ್ಬೇಕು. Still it should be 0. 0 ದಿಂದ A 0, A ದಿಂದ 0, 0ನೇ ಆಗಿರ್ಬೇಕು. ಓಕೆ, ನೆಕ್ಸ್ಟ್ ಬಿ ಪಾಯಿಂಟ್ ಅನ್ನ ಸೈಟ್ ಮಾಡಬೇಕು. ಬಿ ಪಾಯಿಂಟ್ ವರ್ನಿಯರ್ ಬಿ ಏನಾಗಿರ್ಬೇಕು, 0ನೇ ಆಗಿರ್ಬೇಕು. ಓಕೆ, ಫಸ್ಟ್ ಓದಿದ ಇನ್ಸ್ಟ್ರೂಮೆಂಟ್ ಸೆಟಪ್ ಮಾಡಿದ್ವಿ, ಆಮೇಲೆ ವರ್ನಿಯರ್ ಎ ಅನ್ನ 0ಕ್ಕೆ ಫಿಕ್ಸ್ ಮಾಡಿದ್ವಿ. ಬರೀ ಫಿಕ್ಸ್ ಮಾಡ್ತೀವಿ, ಅವಾಗ ರೀಡಿಂಗ್ ತೊಗೊಳಂಗಿಲ್ಲ. ಆಮೇಲೆ ಲೋವರ್ ಕ್ಲ್ಯಾಂಪ್ ಅನ್ನ ಲೂಸ್ ಮಾಡ್ತೀವಿ, ಕೆಳಗಡೆ ಕ್ಯಾಂಪ್ ಅನ್ನ ಲೂಸ್ ಮಾಡಿ
ಇನ್ಸ್ಟ್ರೂಮೆಂಟ್ ಅನ್ನ ಟರ್ನ್ ಮಾಡಿ ಟೆಲಿಸ್ಕೋಪ್ ಅನ್ನ ಎ ಪಾಯಿಂಟ್ ಸೈಟ್ ಮಾಡ್ತೀವಿ. ಟೆಲಿಸ್ಕೋಪ್ ಅನ್ನ ಎ ಪಾಯಿಂಟ್ ಸೈಟ್ ಮಾಡಂತ ಏನಾಗತ್ತ, ಅವಾಗ ಅದನ್ನ ಬೈಸೆಕ್ಟ್ ಮಾಡ್ತೀವಿ. ರೀಡಿಂಗ್ಸ್ ಅನ್ನ ಸೈಟ್ ಮಾಡಿದಾಗ ಏನ್ ತೋರಿಸ್ಬೇಕು, 0 ತೋರಿಸ್ಬೇಕು. ಆಮೇಲೆ ವರ್ನಿಯರ್ ಬಿ ರೀಡಿಂಗ್ ಅನ್ನ ನೋಡ್ಬೇಕು, ಅದು ಏನಾಗಿರ್ತದ 0 ಆಗಿರ್ತದೆ. ನೆಕ್ಸ್ಟ್ ಮತ್ತ ಅಪ್ಪರ್ ಕ್ಲಾಂಪ್ ಅನ್ನ ಟೈಟ್ ಮಾಡಿರ್ತೀವಿ, ಆಮೇಲೆ ಅದೇನ್ ಮಾಡಬೇಕು, ಲೂಸ್ ಮಾಡಬೇಕು. ಟರ್ನ್ ಟೆಲಿಸ್ಕೋಪ್ ಕ್ಲಾಕ್ ವೈಸ್ ಅಂದ್ರೆ ಹಿಂಗ 12 1 2 3 ಕ್ಲಾಕ್ ಡೈರೆಕ್ಷನ್. ಓಕೆ, ಟರ್ನ್ ದಟ್ ಟೆಲಿಸ್ಕೋಪ್ ಕ್ಲಾಕ್ ವೈಸ್ ಟು ದ ಲೈನ್ ಆಫ್ ಸೈಟ್ at B on the right hand side. B right hand side ಆಗದ, A ಲೆಫ್ಟ್ ಹ್ಯಾಂಡ್ ಸೈಡ್ ಆಗದ. ಇಲ್ಲಿಂದ ಪಾಯಿಂಟ್ B ಬರ್ತದ, ಇದನ್ನ ಸೈಟ್ ಮಾಡ್ತೀವಿ. ಓಕೆ, ಮತ್ತೆ ಅಪ್ಪರ್ ಕ್ಲಾಂಪ್ ಅನ್ನ ಟೈಟ್ ಮಾಡ್ತೀವಿ, ಅವಾಗ ಫಿಕ್ಸ್ ಆಗ್ತದ. and bisect accurately by turning its tangent screw. Next, read both the verniers. Reading of the vernier A, which was initially set at 0, gives the value of angle AOB, and directly, and that of the other vernier B, deducting 180 degree, the mean of the vernier reading gives the value of required angle AOB. Point A ಗೆ ಏನಾಗಿರ್ತದ, ನಮ್ಗೆ ರೀಡಿಂಗ್ ಸಿಗ್ತದ. ಅದರ ಪಾಯಿಂಟ್ B ಗೆ ಏನ್ ಮಾಡ್ತೀವಿ, 180 ಮೈನಸ್ ಪಾಯಿಂಟ್ A ಮಾಡ್ತೀವಿ. ಅವಾಗ ನಮಗೆ ಏನ್ ಸಿಗ್ತದ, ಆಂಗಲ್ AOB ಸಿಗ್ತದ. ಓಕೆ, ಮೊದಲ ಓ ಪಾಯಿಂಟ್ ಗೆ ಇನ್ಸ್ಟ್ರೂಮೆಂಟ್ ಸೆಟಪ್ ಮಾಡ್ತೀವಿ, ಆಮೇಲೆ ಎ ಗೆ ಸೈಟ್ ಮಾಡ್ತೀವಿ, ಅದರ ರೀಡಿಂಗ್ ತಗೊಳ್ಳಲ್ಲ, ಕ್ಲಾಂಪ್ ಅನ್ನ ಟೈಟ್ ಮಾಡ್ತೀವಿ. ಆಮೇಲೆ ಎ ರೀಡಿಂಗ್ ತಗೋತೀವಿ, ಎ ರೀಡಿಂಗ್ ಅನ್ನ ಬರ್ಕೋತೀವಿ. ಆಮೇಲೆ ನೆಕ್ಸ್ಟ್ ಬಿ ರೀಡಿಂಗ್ ತಗೋತೀವಿ, ಬಿ ರೀಡಿಂಗ್ ಅನ್ನ ಬರ್ಕೋತೀವಿ. 180 ಡಿಗ್ರಿ ಮೈನಸ್ ಬಿ ರೀಡಿಂಗ್, ಇಟ್ ಇಸ್ ಕಾಲ್ಡ್ ಆಂಗಲ್ AOB. ಇದು ಎಷ್ಟು ಹಾರಿಜಾಂಟಲ್ ಆಂಗಲ್ AOB ಅನ್ನ ಮೆಜರ್ಮೆಂಟ್ ಮಾಡ್ತೀವಿ. The mean of the two vernier readings gives the value of required angle AOB. ಎರಡು ಸಲ ಹಿಂಗ ಆಂಗಲ್ ಅನ್ನ ಮೆಜರ್ಮೆಂಟ್ ಮಾಡಿದ್ರೆ ಏನಾಗುತ್ತೆ, ಅದರ ಮೀನ್ ರೀಡಿಂಗ್ ಏನದ, ಅದು ಆಂಗಲ್ AOB ಆಗುತ್ತೆ. ಓಕೆ, ಸಿಂಪಲಿ ನೆನ್ಪಿಟ್ಕೋಬೇಕು, ಸ್ಟೆಪ್ಸ್ ನೆನ್ಪಿಟ್ಕೋಬೇಕು ಅಷ್ಟೇ. ವರ್ನಿಯರ್ ಎ ಸೆಟಪ್ ಮಾಡಿದ್ವು, ಅದು 0 ಇರ್ತದ. ಓಕೆ, ಅವಾಗ ಅಪ್ಪರ್ ಕ್ಲಾಂಪ್ ಅನ್ನ ಟೈಟ್ ಮಾಡಿದ್ವಿ. ಅಪ್ಪರ್ ಕ್ಲಾಂಪ್ ಎದಕ್ಕೆ ಟೈಟ್ ಮಾಡಿದ್ವಿ ಅಂದ್ರೆ ಅದು ಮೂವ್ಮೆಂಟ್ ಆಗಬಾರ್ದು ರೀಡಿಂಗ್ಸ್, ಅದಕ್ಕೆ ಫಿಕ್ಸ್ ಮಾಡಿದ್ವಿ. ಆಮೇಲೆ ಲೋವರ್ ಕ್ಲಾಂಪ್ ಅನ್ನ ಲೂಸ್ ಮಾಡ್ತೀವಿ, ಅದು ಇನ್ಸ್ಟ್ರೂಮೆಂಟ್ ಅನ್ನ ಟರ್ನ್ ಮಾಡ್ತೀವಿ. ಟೆಲಿಸ್ಕೋಪ್ ಅನ್ನ ಬೈಸೆಕ್ಟ್ ಮಾಡ್ತೀವಿ, ಯಾವ ಪಾಯಿಂಟಿಗೆ, ಎ ಪಾಯಿಂಟಿಗೆ ರೊಟೇಟ್ ಮಾಡಿದ್ವಿ. ರೀಡಿಂಗ್ಸ್ ಅನ್ನು ತಗೋತೀವಿ, ಯೂಸ್ ಆಫ್ ಟ್ಯಾಂಜೆಂಟ್ ಸ್ಕ್ರೂ. ಆಫ್ಟರ್ ಬೈಸೆಕ್ಟಿಂಗ್ ಅಕ್ಯುರೇಟ್ಲಿ ಚೆಕ್ ದ ರೀಡಿಂಗ್ ವಿಚ್ ಮಸ್ಟ್ ಬಿ ಸ್ಟಿಲ್ ರೀಡ್ 0. ಅವಾಗ 0ನೇ ಆಗಿರ್ತದೆ ರೀಡಿಂಗ್ಸು. ಎ ಪಾಯಿಂಟ್ ಆಲ್ವೇಸ್ 0 ಆಗಿರ್ತದೆ, 0 to A 0ನೇ ಆಗಿರ್ತದೆ. ಆಮೇಲೆ ನೆಕ್ಸ್ಟ್ ಏನಾಗಿರ್ತದ, ಬಿ ಪಾಯಿಂಟ್ ಹೋಗ್ತೀವಿ. ಸೇಮ್ ಕ್ಲಾಕ್ ವೈಸ್ ಡೈರೆಕ್ಷನ್ ಬಿ ಪಾಯಿಂಟ್ ಹೋಗ್ತೀವಿ, ಎ ಪಾಯಿಂಟ್ ಆಗಂತೆ ಅದರ ರೀಡಿಂಗ್ ತಗೋತೀವಿ. ಅದು ಸಮ್ ರೀಡಿಂಗ್ ತೋರಿಸ್ತದ, ಫಸ್ಟ್ 0 ತೋರಿಸ್ತದ, ಆಮೇಲೆ ಸಮ್ ರೀಡಿಂಗ್ ತೋರಿಸ್ತದ. ಅದು ಎಷ್ಟಾಗಿರ್ತದ ಅಂದ್ರೆ ಸಮ್ ರೀಡಿಂಗ್ 20 ಡಿಗ್ರಿ 30 ಡಿಗ್ರಿ ಅಂತ ತಿಳ್ಕೊರಿ. ಅದನ್ನ ಫಿಕ್ಸ್ ಮಾಡ್ತೀವಿ. ಫಿಕ್ಸ್ ಮಾಡಿ ಏನ್ ಮಾಡ್ತೀವಿ, ಎರಡು ಮೀನ್ ರೀಡಿಂಗ್ ತಗೋತೀವಿ. 180 ಡಿಗ್ರಿ ಮೈನಸ್ ಬಿ ಏನಾಗ್ತದ, ನಮ್ದು ರೀಡಿಂಗ್ ಆಗುತ್ತೆ. ಓಕೆ, 180 ಡಿಗ್ರಿ ಮೈನಸ್ ಆ ರೀಡಿಂಗ್ ಏನಾಗುತ್ತೆ, ನಮ್ದು ಆಂಗಲ್ AOB ಸಿಗ್ತದೆ. ಓಕೆ, ಸಿಂಪಲ್ ಅದ, ಕನ್ಫ್ಯೂಷನ್ ಏನಿಲ್ಲ ಇಲ್ಲಿ. ಓ ಪಾಯಿಂಟ್ ಸೆಟಪ್ ಮಾಡಬೇಕು, ಎ ಪಾಯಿಂಟ್ ಫಿಕ್ಸ್ ಮಾಡಬೇಕು. ಮೊದಲು ಫಿಕ್ಸ್ ಮಾಡಬೇಕು, ಆಮೇಲೆ ರೀಡಿಂಗ್ 0 ತೋರಿಸ್ತದೆ. ರೀಡಿಂಗ್ 0 ತಗೋದ ಆಮೇಲೆ ಕ್ಲಾಕ್ ವೈಸ್ ಡೈರೆಕ್ಷನ್ ಹಿಂಗ್ ಬರಬೇಕು. ಬಿ ಪಾಯಿಂಟಿಗೆ ಫಿಕ್ಸ್ ಮಾಡಬೇಕು, ರೀಡಿಂಗ್ ತಗೋಬೇಕು. ಓಕೆ, A0 B0 ಆಗಿರ್ತದ. ನೆಕ್ಸ್ಟ್ ಎ ಪಾಯಿಂಟ್ 0 180 ಡಿಗ್ರಿ ಮೈನಸ್ ಬಿ, ಅದು ಆಂಗಲ್ ತೋರಿಸ್ತದೆ. ಆಂಗಲ್ AOB ನಿಮ್ಗೆ ಗೊತ್ತಾಗುತ್ತೆ. ಚೇಂಜ್ ದ ಪೇಸ್ ಆಫ್ ದ ಇನ್ಸ್ಟ್ರೂಮೆಂಟ್. ಈಗೇನು ಬರೀ ಒಂದು ಪೇಸ್ ಆಯ್ತು, ಲೆಫ್ಟ್ ಪೇಸ್ ರೈಟ್ ಪೇಸ್. ಅದು ಹೇಳಿದಲ್ಲ ನಿನ್ನೆ, ಸರ್ಕಲ್ ಲೆಫ್ಟಿಗೆ ಇತ್ತಂದ್ರೆ ಲೆಫ್ಟ್ ಪೇಸ್, ರೈಟಿಗೆ ಇತ್ತಂದ್ರೆ ರೈಟ್ ಪೇಸ್. ಒಂದು ಪೇಸ್ ಯಾವ್ದಾರೆ ಒಂದು ಆಯ್ತು. ಈಗ ಲೆಫ್ಟ್ ಪೇಸ್ ಆಯ್ತು ಅಂತ ತಿಳ್ಕೊರಿ. ಅದರದ ಫೇಸ್ ಆಫ್ ದ ಇನ್ಸ್ಟ್ರೂಮೆಂಟ್, ಟೆಲಿಸ್ಕೋಪ್ ಅನ್ನ ರೊಟೇಟ್ ಮಾಡಬೇಕು 180 ಡಿಗ್ರಿ, ಅವಾಗ ಅದರ ಫೇಸು ರೈಟಿಗೆ ಬರ್ತದೆ. ಸೇಮ್ ಇನ್ಸ್ಟ್ರೂಮೆಂಟ್ ಸೇಮ್ ಪ್ರೊಸೆಸ್ ರಿಪೀಟ್ ಮಾಡಬೇಕು. ಓಕ ಫಿಕ್ಸ್ ಮಾಡಬೇಕು, ಏಕ ರೀಡಿಂಗ್ ತಗೋಬೇಕು, ಆಮೇಲೆ ಎ ರೀಡಿಂಗ್ ತಗೊಂಡು ಬಿ ಫಿಕ್ಸ್ ಮಾಡಬೇಕು, ಬಿ ರೀಡಿಂಗ್ ತಗೋಬೇಕು. ಹಿಂಗ ಆಂಗಲ್ AOB ಅನ್ನ ಅಪ್ರಾಕ್ಸಿಮೇಟ್ಲಿ ಮೆಜರ್ಮೆಂಟ್ ಮಾಡಬೇಕು. ದ ಮೀನ್ ಆಫ್ ದ ಟೂ ವ್ಯಾಲ್ಯೂಸ್ ಆಂಗಲ್ AOB on which face left and other which face right gives the required angle free from all the errors. ಫಸ್ಟ್ ಗೆ ಫೇಸ್ ಲೆಫ್ಟ್ ಗೆ ಒಂದ್ ರೀಡಿಂಗ್ ಬಂದಿರ್ತದ AOB, ಫೇಸ್ ರೈಟ್ ಗೆ ಒಂದ್ ರೀಡಿಂಗ್ ಬರ್ತದ. ಅವೆರಡು ಮೀನ್ ರೀಡಿಂಗ್ ಏನಾಗಿರ್ತದ, ನಮ್ದು ಹಾರಿಜಾಂಟಲ್ ಆಂಗಲ್ AOB ಆಗಿರ್ತದೆ. ಓಕೆ, ಇನಿಷಿಯಲ್ ರೀಡಿಂಗ್ ಆಲ್ವೇಸ್ 0 ಆಗಿರ್ತದ, ಎ ಪಾಯಿಂಟ್ 0ನೇ ಆಗಿರ್ತದ.
ಬಿ ಪಾಯಿಂಟ್ ಗೆ ರೀಡಿಂಗ್ ಬರ್ತದೆ. ಆ ಬಿ ಪಾಯಿಂಟ್ ಅದ 180 ಡಿಗ್ರಿ ಮೈನಸ್ ಬಿ ಪಾಯಿಂಟ್ ಏನ್ ಮಾಡ್ತೀವಿ ನಾವು, ನಮ್ದು ಹಾರಿಜಾಂಟಲ್ ಆಂಗಲ್ ಸಿಕ್ತು. ಪೇಸ್ ಲೆಫ್ಟ್ ಪೇಸ್ ರೈಟ್ ಎರಡು ತಗೋತೀವಿ. ಅದರದ ಎವರೇಜ್ ವ್ಯಾಲ್ಯೂ ಏನಾಗಿರ್ತದ, ಹಾರಿಜಾಂಟಲ್ ಆಂಗಲ್ ಆಗಿ. ಇದು ಎಷ್ಟು ಜನರಲ್ ಮೆಥಡ್. ರಿಪಿಟೇಷನ್ ಮೆಥಡ್ ಅಂಡ್ ರೀಇಟರೇಷನ್ ಮೆಥಡ್. ರಿಪಿಟೇಷನ್ ಮೆಥಡ್ ದಾಗ ಏನಾಗಿರ್ತದ, this method is very used for very accurate work. In this method, the same angle is added several times mechanically, and the correct value of the angle is obtained by dividing accumulated reading by number of repetition. Repetition method ಅಂದ್ರೆ ರಿಪೀಟ್ ಆಗ್ತದೆ, 3 ಸಲ ರಿಪೀಟ್ ಆಗುತ್ತೆ. The number of repetition made usually in this method is 6, 3 with pace left, 3 with pace right. 3 ಸಲ ರೀಡಿಂಗು ಪೇಸ್ ಲೆಫ್ಟ್ ಗೆ ತಗೋತೀವಿ, 3 ಸಲ ರೀಡಿಂಗ್ ಪೇಸ್ ರೈಟ್ ಗೆ ತಗೋತೀವಿ. ಜನರಲ್ ಮೆಥಡ್ ನಾಗ ಒಂದೇ ಸಲ ತಗೋತೀವಿ, ಒಂದು ಪೇಸ್ ಲೆಫ್ಟ್ ಒಂದು ಪೇಸ್ ರೈಟ್. ರಿಪಿಟೇಷನ್ ಮೆಥಡ್ ನಾಗ ಎದಕ್ ತಗೋತೀವಿ ಅಂದ್ರ ರಿಸಲ್ಟ್ ಕರೆಕ್ಟ್ ಬರ್ಲಿ ಮತ್ತು ಎರರ್ ಬರಬಾರದು ಅಂತ ಹೇಳಿ ಇವನ್ನ ತಗೋತೀವಿ. ಓಕೆ, 3 ರೀಡಿಂಗ್ ಪೇಸ್ ಲೆಫ್ಟ್, 3 ರೀಡಿಂಗ್ ಪೇಸ್ ರೈಟ್. In this way, angles can measured to a finer degree of accuracy than that of optimal with least count of the vernier. ಇದು ಹೆಂಗ್ ಮಾಡ್ತೀವಿ, ಎದಕ್ ಮಾಡ್ತೀವಿ ಅಂದ್ರ ಅಕ್ಯುರೇಟ್ ರಿಸಲ್ಟ್ ಬರೋ ಸಂಬಂಧ 3 ಸಲ ತಗೋತೀವಿ. ಯಾವುದೇ ಒಂದು ಎರರ್ ಆಗಿರ್ಬೋದು, 3 ಸಲ ರಿಪೀಟ್ ಆಗಲ್ಲ. ಅದ್ರ ಸಂಬಂಧ 3 ಸಲ ನಾವು ಪೇಸ್ ಲೆಫ್ಟ್ ಗೆ, 3 ಸಲ ಪೇಸ್ ರೈಟ್ ಗೆ ತಗೋತೀವಿ. Procedure: set up the theodolite at starting point O and level it accurately. Same, O point ಗೆ ಇನ್ಸ್ಟ್ರೂಮೆಂಟ್ ಸೆಟಪ್ ಮಾಡಬೇಕು, ಲೆವೆಲ್ ಮಾಡಬೇಕು, ಸೆಂಟರಿಂಗ್ ಮಾಡಬೇಕು, ಎಲ್ಲಾ ಮಾಡಿ ಫಿಕ್ಸ್ ಮಾಡಬೇಕು. ಮೇಜರ್ ದ ಹಾರಿಜಾಂಟಲ್ ಆಂಗಲ್ AOB. ಆಂಗಲ್ AOB ಹಾರಿಜಾಂಟಲ್ ಆಂಗಲ್ ಎಷ್ಟೈತೆ ಅಂತ ಮೇಜರ್ ಮಾಡಬೇಕು. ಯೂಸ್ ದ ಲೋವರ್ ಕ್ಲ್ಯಾಂಪ್. ಟರ್ನ್ ದ ಟೆಲಿಸ್ಕೋಪ್ ಕ್ಲಾಕ್ವೈಸ್ until the object A is sighted again. ಲೋವರ್ ಕ್ಲ್ಯಾಂಪ್ ಅನ್ನ ಲೂಸ್ ಮಾಡಬೇಕು. Turn the telescope clockwise until the object is sighted again. A ದಿಂದ B ಗೆ ಸೈಟ್ ಮಾಡಬೇಕು. O ಪಾಯಿಂಟ್ ಫಿಕ್ಸ್ ಆಗಿರ್ತದೆ. A ದಿಂದ B ಗೆ ಹೋದ್ರೆ ಏನಾಗ್ತದೆ, ಕ್ಲಾಕ್ವೈಸ್ ಆಗ್ತದೆ. Bisect B accurately by using the upper tangent screw. The vernier will now read the twice the value of the angle now. ವರ್ನಿಯರ್ ಎಷ್ಟಾಗಿರ್ತದ, A ವ್ಯಾಲ್ಯೂ ಕಿಂತ ಡಬಲ್ ಆಗಿರ್ತದೆ. A ಯಾವಾಗಲೂ 0 ಆಗಿರ್ತದೆ. 0 to A ಇನಿಷಿಯಲ್ ರೀಡಿಂಗ್ ಆಲ್ವೇಸ್ 0. A ದಿಂದ B ಪಾಯಿಂಟ್ ಗೆ ಹೋಗ್ತಿದ್ವಿ ಕ್ಲಾಕ್ವೈಸ್ ಡೈರೆಕ್ಷನ್, ಹಿಂಗ B ರೀಡಿಂಗ್ ತಗೋತೀವಿ. B ರೀಡಿಂಗ್ ಎಷ್ಟಾಗಿರ್ತದೆ ಅಂದ್ರೆ A ಕಿಂತ ಡಬಲ್ ಆಗಿರ್ತದೆ ಅಂತ ಹೇಳ್ತಾರ. Continued. Repeat the process until the angle is repeated the required number of times. 3 ಟೈಮ್ ರಿಪೀಟ್ ಮಾಡಬೇಕು ಪೇಸ್ ಲೆಫ್ಟ್ ದಿಂದ. Read again both the verniers. The final reading after n repetition should be approximately n angle. Divide the sum by number of repetition and the result obtained gives the correct value of the angle AOB. 3 ಸಲ ರಿಪೀಟ್ ಮಾಡಬೇಕು. A ದಿಂದ B, AOB 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 3 ಸಲ ರಿಪೀಟ್ ಆಗ್ತದೆ. ಡಿವೈಡ್ ಬೈ 3 ಒಂದು ರೀಡಿಂಗ್ ಸಿಗ್ತದೆ ಪೇಸ್ ಲೆಫ್ಟ್ ಗೆ. ಓಕೆ, ಅದೇ ನಿಮ್ದು ಆಂಗಲ್ AOB ಆಗಿರ್ತದೆ. 3 ಸಲ ಏನ್ ರಿಪೀಟ್ ಮಾಡಿದ್ರಲ್ಲ, O to A, A to B, O to A0, A to B sum angles, O to A0, A to B sum angle, O to A0, A to B sum angle. 3 ಸಲ ರಿಪೀಟ್ ಮಾಡ್ತೀರಿ, ಅದಕ್ಕೆ ಡಿವೈಡೆಡ್ ಬೈ 3 ಮಾಡ್ತೀವಿ. ಅವಾಗ ನಿಮ್ದು ಎವರೇಜ್ ವ್ಯಾಲ್ಯೂ AOB ಸಿಗ್ತದೆ. ಇದು ಏನು ಪೇಸ್ ಲೆಫ್ಟ್. ನೆಕ್ಸ್ಟ್, ಚೇಂಜ್ ದ ಪೇಸ್ ಆಫ್ ದ ಇನ್ಸ್ಟ್ರೂಮೆಂಟ್. ಪೇಸ್ ರೈಟ್ ಗೆ ತಗೋತೀವಿ. ಆಮೇಲೆ ಸೇಮ್ ಮೆಥಡ್ ಫಾಲೋ ಮಾಡ್ತೀವಿ. O ಸೆಟಪ್ ಮಾಡ್ತೀವಿ, A ಸೈಟ್ ಮಾಡ್ತೀವಿ, ಆಮೇಲೆ B ಹೋಗ್ತೀವಿ, A to B, A to B, A to B 3 ಸಲ ರಿಪೀಟ್ ಮಾಡ್ತೀವಿ. ಮತ್ತೆ ಡಿವೈಡೆಡ್ ಬೈ 3 ಮಾಡ್ತೀವಿ. ಅವಾಗ ನಿಮ್ಗೆ ಆಂಗಲ್ AOB ಸಿಗ್ತದ. ಅದ್ರ ಎರಡು ಮೀನ್ ವ್ಯಾಲ್ಯೂ ಆಫ್ ಆಂಗಲ್ OB, ಇದ್ರದ್ದು ಪೇಸ್ ಲೆಫ್ಟ್, ಇದ್ರದ್ದು ಪೇಸ್ ರೈಟ್, ಮೀನ್ ಮಾಡಿದ್ರೆ ಡಿವೈಡ್ ಬೈ 2 ಮಾಡಿದ್ರೆ ಏನ ಸಿಗ್ತದ, ಎವರೇಜ್ ಹಾರಿಜಾಂಟಲ್ ಆಂಗಲ್ ಸಿಗ್ತದ. ಅದು ಏನು ರಿಪಿಟೇಷನ್ ಮೆಥಡ್. ರಿಪೀಟ್ ಏನಾಗ್ತಲ್ಲ ಅದಕ್ಕೆ ಸಂಬಂಧ ಏನಂತಾರ ರಿಪಿಟೇಷನ್ ಮೆಥಡ್. ರೀಇಟರೇಷನ್ ಮೆಥಡ್. This method is another precise and comparatively less tedious method of measuring the horizontal angles. ಇದು ಏನ್ ಹೇಳ್ತಾರ ಅವರು, ಲೆಸ್ ಟಿಡಿಯಸ್, ಕಾಂಪ್ಲಿಕೇಟೆಡ್ ಇಲ್ಲ ಇದು ಅಷ್ಟು. ಯಾವುದು ರೀಇಟರೇಷನ್ ಮೆಥಡ್. ಒಂದು ಜನರಲ್ ಮೆಥಡ್, ರಿಪಿಟೇಷನ್, ಲಾಸ್ಟ್ ಒನ್ ಇಸ್ ರೀಇಟರೇಷನ್. It is generally prepared when the several angles are to be measured at a particular station. ಇದು ಯಾವಾಗ ಯೂಸ್ ಆಗ್ತದ ಅಂದ್ರ
ಒಂದು ಪಾಯಿಂಟ್ ಇರ್ತದ, ಪಾಯಿಂಟ್ಗಳು ಹೆಚ್ಚಿಗೆ ಇರ್ತವೆ, ABCD ಹಿಂಗ ಪಾಯಿಂಟ್ಗಳು ಹೆಚ್ಚಿಗಿದ್ದಾಗ ರಿಪಿಟೇಷನ್ ಮೆಥಡ್ ಅನ್ನ ರೀಇಟ್ರೇಷನ್ ಮೆಥಡ್ ಅನ್ನ ತಗೋಬೇಕು. ಪಾಯಿಂಟ್ಗಳು ಕಡಿಮೆ ಇದ್ದಾಗ ಏನಾಗತ್ತ, ಬೇರೆ ಮೆಥಡ್ ತಗೋಬಹುದು ನೀವು. It is generally prepared when the several angles are to be measured at a particular station. This method consists in measuring the several angles successively and finally closing the horizon at the starting point. The final reading of the vernier A should be same as its initial reading. Okay, ಇದು ಹೆಂಗದ ಅಂದ್ರೆ O ಪಾಯಿಂಟ್ ದಿಂದ ಸ್ಟಾರ್ಟ್ ಮಾಡಿದ್ರೆ 0 ಆಗಿರ್ತದ, ಫಸ್ಟ್ ಪಾಯಿಂಟ್ ಏನ್ ತಗೋತಿಲ್ಲ 0 ಆಗಿರ್ತದ. ಸೇಮ್ ಅದು ರಿಪೀಟ್ ಆಗಿ ಎಷ್ಟಕ್ಕೆ ಬರಬೇಕು, 360 ಡಿಗ್ರಿ ಬರಬೇಕು. 360 ಡಿಗ್ರಿ ಯಾಕೆ ಬರಬೇಕು, ಒಂದು ರೊಟೇಷನ್ ಇಸ್ ಈಕ್ವಲ್ ಟು 360 ಡಿಗ್ರಿ. O ಪಾಯಿಂಟ್ ದಿಂದ ಏನ್ ಸ್ಟಾರ್ಟ್ ಮಾಡ್ತೀವಿ 0 ಆಗಿರ್ತದ, ಯಾವಾಗ ABCD ಮತ್ತು O ಪಾಯಿಂಟ್ ಗೆ ಬರ್ತೀವಲ್ಲ ಅವಾಗ 360 ಡಿಗ್ರಿ ಆಗಿರ್ಬೇಕು. ಅದು ಕರೆಕ್ಟ್ ಆಂಗಲ್. ಪ್ರೊಸೀಜರ್ ಏನ್ ನೋಡೋಣ. If not, the discrepancy is equally distributed among all the measured angles. Set up the instrument over at station point O and level it accurately. Instrument O point ಗೆ ಸೆಟಪ್ ಮಾಡಬೇಕು. ಅದನ್ನ ಸೆಟಪ್ ಮಾಡಿ ಏನ್ ಮಾಡಬೇಕು, angles AOB, BOC, COD measurement ಮಾಡಬೇಕು. Next, direct the telescope towards point A, which is known as referring object. Bisect it accurately and check the reading vernier as 0 or 360 degree. 0 ಪಾಯಿಂಟ್ ದಿಂದ ಏದಾಗ ನೋಡಿದಾಗ ಏನಾಗಿರ್ಬೇಕು, 0 ಆಗಿರ್ಬೇಕು ಅಥವಾ 360 ಡಿಗ್ರಿ ಆಗಿರ್ಬೇಕು. 0 ಆದ್ರೆ ಎಂಡ್ ಪಾಯಿಂಟ್ 360 ಡಿಗ್ರಿ, 360 ಆದ್ರೆ ಎಂಡ್ ಪಾಯಿಂಟ್ 0. ಲೂಸನ್ ದ ಲೋವರ್ ಕ್ಲ್ಯಾಂಪ್, ಟರ್ನ್ ದ ಟೆಲಿಸ್ಕೋಪ್ ಕ್ಲಾಕ್ ವೈಸ್, ಹಿಂಗ್ ಬರ್ತದ. ಪಾಯಿಂಟ್ ಬಿ ಅನ್ನ ಸೈಟ್ ಮಾಡಬೇಕು ಎಕ್ಸಾಕ್ಟ್ಲಿ, ಅವಾಗ ವರ್ನಿಯರ್ ರೀಡ್ ಮಾಡಬೇಕು. The mean reading will give the value of angle AOB. Angle A, angle B ಎರಡು ಮೆಜರ್ಮೆಂಟ್ ಮಾಡ್ತೀವಿ, ಎರಡರದ ಮೀನ್ ಏನಾಗಿರ್ತದ angle AOB ನಿಮ್ಗೆ ಸಿಗ್ತದ. ನೆಕ್ಸ್ಟ್ ಸಿಮಿಲರ್ಲಿ ಬೈಸೆಕ್ಟ್ C and D. ನೆಕ್ಸ್ಟ್ ಈ ಕಡೆ ಹೋಗ್ತೀವಿ ನಾವು, B ದಿಂದ D ಪಾಯಿಂಟ್ ತಗೋತೀವಿ, angle BOD ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್ D ದಿಂದ C ಹೋಗ್ತೀವಿ, COD ಮೆಜರ್ಮೆಂಟ್ ಮಾಡಬೇಕು, ಹಂಗೆ AOC ಮಾಡಬೇಕು. ಲಾಸ್ಟ್ ಪಾಯಿಂಟ್ AOC is the reading. Each bisection find the value of angle BOC and angle COD. Finally, lose the horizon by sighting towards the referring object point A. The vernier A should be now read 360 degree. If not, note down the error. This error occurs due to slip, etc. ಈ ಎಲ್ಲಾ ಮೆಜರ್ಮೆಂಟ್ ಮಾಡಂತೆ ಲಾಸ್ಟ್ ಪಾಯಿಂಟ್ ಎ ಎಷ್ಟು ಬರಬೇಕು, 360 ಡಿಗ್ರಿ ಬರಬೇಕು. 360 ಬರ್ಲಿಕ್ಕಂದ್ರೆ ಏನ್ ಮಾಡಬೇಕು, ಎರರ್ ಎಷ್ಟು ಬಂದದ, 20 ಡಿಗ್ರಿ ಬಂದದೋ 30 ಡಿಗ್ರಿ ಬಂದದೋ ಅದನ್ನ ನೋಟ್ ಮಾಡ್ಕೋಬೇಕು. ನೋಟ್ ಮಾಡ್ಕೊಂಡು ಏನ್ ಮಾಡ್ಬೇಕು, ಎಲ್ಲಾ ಪಾಯಿಂಟಿಗೆ ಡಿವೈಡ್ ಮಾಡಿ ಈಕ್ವಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಎಕ್ಸಾಂಪಲ್ 30 ಡಿಗ್ರಿ ಬಂದಿತ್ತಂದ್ರ, 30 ಡಿಗ್ರಿ ಹೆಚ್ಚಿಗೆ ಬಂದಿತ್ತಂದ್ರ ಅದನ್ನ ಏನ್ ಮಾಡಬೇಕು, 30 ಡಿವೈಡೆಡ್ ಬೈ ಆಲ್ ದೀಸ್ ಪಾಯಿಂಟ್ 1 2 3 4 ಡಿವೈಡೆಡ್ ಬೈ 4 ಅದು ಎಷ್ಟು ಬರ್ತದ ಅದಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. If the error is small, it is equally distributed among the several angles. If the large, the reading should be discarded and a new set of reading is taken. Error ಕಡಿಮೆ ಇತ್ತಂದ್ರ, ಎಕ್ಸಾಂಪಲ್ 5 ಡಿಗ್ರಿ 0 to 5 ಡಿಗ್ರಿ ಇತ್ತಂದ್ರ ನಡೀತದ, ನೋ ಪ್ರಾಬ್ಲಮ್, ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡಬಹುದು. ಎರರ್ ಹೆಚ್ಚಿಗಿತ್ತಂದ್ರ ಇನ್ನೊಮ್ಮೆ ಮಾಡಬೇಕು, ಎಲ್ಲಾ ಇನ್ನೊಮ್ಮೆ ಮಾಡಬೇಕು. O ಪಾಯಿಂಟ್ ಫಿಕ್ಸ್ ಮಾಡಬೇಕು, A ರೀಡಿಂಗ್ ತಗೋಬೇಕು, ನೆಕ್ಸ್ಟ್ B ರೀಡಿಂಗ್ ತಗೋಬೇಕು, D C ತಗೋಬೇಕು, ಏಕ 360 ಡಿಗ್ರಿ ಬರಬೇಕು. ಅಲ್ಲಿ ತನಕ ಮಾಡ್ಕೋತಾ ಇರ್ಬೇಕು. ಇದಕ್ಕೆ ಏನಂತಾರ, ರೀಇಟ್ರೇಷನ್ ಮೆಥಡ್ ಅಂತ. ಜನರಲ್ ಮೆಥಡ್, ರಿಪಿಟೇಷನ್ ಮೆಥಡ್ ಮತ್ತು ರೀಇಟ್ರೇಷನ್ ಮೆಥಡ್. ಈಸಿ ಅದ, ಒಂದ್ಸಲ ನೋಡ್ಬೇಕು ನೀವು ಅಷ್ಟೇ, ಒಂದ್ಸಲ ನೋಡಿದ್ರೆ ಗೊತ್ತಾಗುತ್ತೆ. ಮೊದಲು ಏನ್ ಮಾಡಿದ್ವಿ ನಾವು, ಜನರಲ್ ಮೆಥಡ್ ಆಫ್ ಹಾರಿಜಾಂಟಲ್ ಆಂಗಲ್ ಮೆಜರ್ಮೆಂಟ್ ಮಾಡಿದ್ವಿ, ನೋಡಿದ್ವಿ. ಆಮೇಲೆ ಏನ್ ಮಾಡಿದ್ವಿ,
ರಿಪಿಟೇಷನ್ ಮೆಥಡ್ ಆಮೇಲೆ ರೀಇಟ್ರೇಷನ್ ಮೆಥಡ್. ಜನರಲ್ ಮೆಥಡ್ ಸಿಂಪಲ್ ಅದ, ಜಸ್ಟ್ ಒನ್ ರೀಡಿಂಗ್, ಆ ಒನ್ ರೀಡಿಂಗ್ ಅನ್ನ ತಗೋಬೇಕು, ಓ ಪಾಯಿಂಟ್ ಫಿಕ್ಸ್ ಮಾಡಬೇಕು, ಎ ರೀಡಿಂಗ್ ತಗೋಬೇಕು, ಆಮೇಲೆ ಬಿ ರೀಡಿಂಗ್ ತಗೋಬೇಕು. ಅದ ಏನ ಸಿಗ್ತದ, ಆಂಗಲ್ ಎ ಒ ಬಿ ಸಿಗ್ತದೆ. ಜಸ್ಟ್ ಒಂದ್ಸಲ ತಗೋತೀವಿ. ನೆಕ್ಸ್ಟ್ ರಿಪಿಟೇಷನ್ ಮೆಥಡ್ ದಾಗ ಏನ್ ಮಾಡ್ತೀವಿ ನಾವು, 3 ಸಲ ತಗೋತೀವಿ. ರಿಪಿಟೇಷನ್ ಮೆಥಡ್ 3 ಸಲ ತಗೋತೀವಿ. 1 2 1 2 1 2 3, ಒಂದ್ಸಲ 2 ಸಲ 3 ಸಲ ಬೇಸ್ ಲೆಫ್ಟ್. ನೆಕ್ಸ್ಟ್ ಒಂದ್ಸಲ 2 ಸಲ 3 ಸಲ ಬೇಸ್ ರೈಟ್. ಆ ರೀಡಿಂಗ್ ತಗೋತೀವಿ. ಆ ರೀಡಿಂಗ್ ಎವರೇಜ್ ತಗೊಂಡ್ರೆ ಏನಾಗ್ತದ, ಹಾರಿಜಾಂಟಲ್ ಆಂಗಲ್ ಎ ಒ ಬಿ ನಮಗ ಸಿಗ್ತದ. ಅದಕ್ಕೆ ಏನಂತಾರ, ರಿಪಿಟೇಷನ್ ಮೆಥಡ್. ಅದು ರೀಇಟ್ರೇಷನ್ ಮೆಥಡ್ ದಾಗ ಏನಾಗದ, ರೀಇಟ್ರೇಷನ್ ಮೆಥಡ್ ದಾಗ ಪಾಯಿಂಟ್ಸ್ ಗಳು ಬಾಳ ಇರ್ತಾವು, ಆದ್ರ ಒಂದೇ ಪಾಯಿಂಟ್ ಮೂಲಕ 360 ಡಿಗ್ರಿ ಆಂಗಲ್ ಅನ್ನ ಮೆಜರ್ಮೆಂಟ್ ಮಾಡ್ತೀವಿ. ಓ ಪಾಯಿಂಟ್ ದಿಂದ ಎ ಪಾಯಿಂಟ್ ತಗೋತೀವಿ, 0 ಇರ್ತದ. ಆ 0 ಹಿಂಗೆ ಕನ್ವರ್ಟ್ ಹಾಕೋತ ಹೋಗ್ಬೇಕು ಕ್ಲಾಕ್ ವೈಸ್ ಡೈರೆಕ್ಷನ್. ಇದು ಕ್ಲಾಕ್ ವೈಸ್ ಡೈರೆಕ್ಷನ್. ಎ ಒ ಬಿ ಮೆಜರ್ಮೆಂಟ್ ಮಾಡ್ತೀವಿ, ಬಿ ಒ ಡಿ ಮೆಜರ್ಮೆಂಟ್ ಮಾಡ್ತೀವಿ, ಸಿ ಒ ಡಿ ಮೆಜರ್ಮೆಂಟ್ ಮಾಡ್ತೀವಿ. ಆಮೇಲೆ ಎ ಒ ಸಿ ಎಷ್ಟಾಗಿರ್ಬೇಕು, 360 ಡಿಗ್ರಿ ಆಗಿರ್ಬೇಕು. ಎ ಪಾಯಿಂಟ್ 0 ಆಗಿರ್ತದ, ಲಾಸ್ಟ್ ಪಾಯಿಂಟ್ 360 ಡಿಗ್ರಿ ಆಗಿರ್ಬೇಕು. 360 ಡಿಗ್ರಿ ಆಗಿರ್ಲಿಕ್ಕಂದ್ರ, ಹೆಚ್ಚಿಗೆ ಆಗಿತ್ತಂದ್ರ, ಬಾಳ ಹೆಚ್ಚಿಗೆ ಆಗಿತ್ತಂದ್ರ ಮತ್ತೊಮ್ಮೆ ರಿಪೀಟ್ ಮಾಡ್ಬೇಕು. ಸ್ವಲ್ಪ ಹೆಚ್ಚಿಗೆ ಆಗಿತ್ತಂದ್ರ ಅದನ್ನ ಡಿವೈಡ್ ಮಾಡಿ ಎಲ್ಲಾಕು ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು. ಎಕ್ಸಾಂಪಲ್ 5 ಡಿಗ್ರಿ ಬಂದಿತ್ತಂದ್ರ 5 ಡಿವೈಡೆಡ್ ಬೈ 5, ಈಚ್ 1 ಡಿಗ್ರಿ ಇಸ್ ಡಿಸ್ಟ್ರಿಬ್ಯೂಟೆಡ್ ಟು ಆಲ್ ಆಂಗಲ್ಸ್. ಆಂಗಲ್ ಎ ಒ ಬಿ 1 ಡಿಗ್ರಿ, ಇದಕ್ಕೊಂದು ಡಿಗ್ರಿ, ಇದಕ್ಕೊಂದು ಡಿಗ್ರಿ, ಇದಕ್ಕೊಂದು ಡಿಗ್ರಿ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು. ಅಷ್ಟೇ. ಇದು ಎಲ್ಲ ಹಾರಿಜಾಂಟಲ್ ಆಂಗಲ್. ನೆಕ್ಸ್ಟ್ ಬರ್ತದ ವರ್ಟಿಕಲ್ ಆಂಗಲ್. ವರ್ಟಿಕಲ್ ಆಂಗಲ್ ಅಷ್ಟೇನ್ ಕಾಂಪ್ಲಿಕೇಟೆಡ್ ಇಲ್ಲ, ಮೆಥಡ್ಸ್ ಗಳು ಅಷ್ಟು ಇಲ್ಲ, ಅದ್ರ ಈಸಿಲಿ ಮಾಡಕ್ ಹೋಗ್ಬೋದು, ನೋ ಪ್ರಾಬ್ಲಮ್. ವರ್ಟಿಕಲ್ ಮೆಥಡ್ ಮತ್ತು ಇದನ್ನ ಹೇಳ್ಬೇಕು ನಿಮ್ಗೆ, ಪರ್ಮನೆಂಟ್ ಅಡ್ಜಸ್ಟ್ಮೆಂಟ್ ಆಫ್ ಥಿಯೋಡಲೈಟ್. ಸಿಲೆಬಸ್ ಬುಕ್ ತೆಗೆದು ನೋಡ್ರಲ್ಲ ಏನೇನ್ ಹೇಳೇನೇ ಇಲ್ಲ ಅಂತ. ಸಮಟೈಮ್ಸ್ ವಿಷ್ಣು ಪಾಟೀಲ್ ನೋಡಿದ್ರೆ ಸಿಲೆಬಸ್ ಏನೇನೈತಿ ಥಿಯೋಡಲೈಟ್ ಸರ್ವೇಯಿಂಗ್ ಒಳಗೆ. ಥಿಯೋಡಲೈಟ್ ಅಂಡ್ ಟೈಪ್ಸ್, ಫಂಡಮೆಂಟಲ್ ಆಕ್ಸಿಸ್, ಪಾರ್ಟ್ಸ್ ಆಫ್ ಟ್ರಾನ್ಸಿಟ್ ಥಿಯೋಡಲೈಟ್, ಟೆಂಪರರಿ ಅಡ್ಜಸ್ಟ್ಮೆಂಟ್ ಆಫ್ ಥಿಯೋಡಲೈಟ್, ಮೆಜರ್ಮೆಂಟ್ ಆಫ್ ಹಾರಿಜಾಂಟಲ್ ಆಂಗಲ್ ಅದನ್ನ ಹೇಳಾಗ್ತಾ ಇದ್ದು, ವರ್ಟಿಕಲ್ ಆಂಗಲ್ ಹೇಳಬೇಕು, ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಆಫ್ ಆಬ್ಟೈನ್ ಪರ್ಮನೆಂಟ್ ಅಡ್ಜಸ್ಟ್ಮೆಂಟ್ ಆಫ್ ಥಿಯೋಡಲೈಟ್. ಇದು ಒಂದು ಪಾರ್ಟ್ ಆಗ್ತದೆ ಇದ್ರ. ನೆಕ್ಸ್ಟ್ ಟ್ರಿಗ್ನೋಮೆಟ್ರಿಕ್ ಲೆವೆಲಿಂಗ್ ಬರ್ತದ. ಟ್ರಿಗ್ನೋಮೆಟ್ರಿಕ್ ಲೆವೆಲಿಂಗ್, ಹೈಟ್ ಅಂಡ್ ಡಿಸ್ಟೆನ್ಸ್ ಮೆಥಡ್. ಇದ್ರಾಗ ನೋಡ್ರಿ ನ್ಯೂಮರಿಕಲ್ಸ್ ಅಂತ ಮೆನ್ಷನ್ ಮಾಡಿಲ್ಲ, ಹಂಗಾಗಿ ಪ್ರಾಬ್ಲಮ್ಸ್ ಮಾಡೋದು ಜರೂರತ್ ಇಲ್ಲ ಮಾಡೆಲ್ ನಂಬರ್ 1 ಒಳಗೆ. ಓಕೆ. ನೆಕ್ಸ್ಟ್ ಮಾಡೆಲ್ 2, ಟೈಪ್ಸ್ ಆಫ್ ಟ್ಯಾಕೋಮೆಟ್ರಿ, ಡಿಸ್ಟೆನ್ಸ್ ಇಕ್ವೇಶನ್, ಹಾರಿಜಾಂಟಲ್ ಆಂಗಲ್, ಓಕೆ, ಸೆಲೆಕ್ಷನ್ ಆಫ್ ಬೇಸ್ ಲೈನ್, ಟ್ರಯಾಂಗುಲೇಷನ್, ರಿಡಕ್ಷನ್ ಟು ಸೆಂಟರ್, ಮಾರ್ಕಿಂಗ್ ಆಫ್ ಸ್ಟೇಷನ್. ಇದ್ರಾಗೂ ನ್ಯೂಮರಿಕಲ್ಸ್ ಅಂತ ಮೆನ್ಷನ್ ಮಾಡಿಲ್ಲ. ಓಕೆ. ನೆಕ್ಸ್ಟ್ ಕರ್ವ್ ಸರ್ವಿಂಗ್, ಇದ್ರಾಗ ಮೆನ್ಷನ್ ಮಾಡ್ಯಾರ. ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಆನ್ ಲಾಂಗ್ ಕಾರ್ಡ್ ಮೆಥಡ್, ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಆನ್ ರ್ಯಾಂಕ್ ಅಂಡ್ ಡಿಪ್ಲಿಕೇಶನ್ ಮೆಥಡ್, ಇದ್ರಾಗೂ ನ್ಯೂಮರಿಕಲ್ಸ್ ಅಂತ ಮಾಡ್ಯಾರು. ಓಕೆ, ಅದು ಸಿಂಪಲ್ ಕರ್ವ್ಸ್ ನಾಗ ಮಾಡ್ಯಾರ. ನೆಕ್ಸ್ಟ್ ಏರಿಯಲ್ ಫೋಟೋಗ್ರಾಮೆಟ್ರಿ ಒಳಗೆ, ಏರಿಯಲ್ ಫೋಟೋಗ್ರಾಮೆಟ್ರಿ ಡೆಫಿನಿಷನ್ಸ್, ಸ್ಕೇಲ್ ಆಫ್ ವರ್ಟಿಕಲ್ ಟ್ರಿಟಲ್ ಪ್ರಾಬ್ಲಮ್, ಇದ್ರಾಗ ಸಿಂಪಲ್ ಪ್ರಾಬ್ಲಮ್ ಅಂತ ಮಟ್ಟಾದ ನೋಡಿ. 1 2 ಪ್ರಾಬ್ಲಮ್, 1 ಡೆರಿವೇಶನ್. ಓಕೆ. ನೆಕ್ಸ್ಟ್ ಮಾಡೆಲ್ 5, ಇದ್ರಾಗಂತೂ ನ್ಯೂಮರಿಕಲ್ಸ್ ಇಲ್ಲೇ ಇಲ್ಲ, ಪೂರಾ ಥಿಯರಿ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್, ಟೋಟಲ್ ಸ್ಟೇಷನ್, ಲಿಡಾರ್, ರಿಮೋಟ್ ಸೆನ್ಸಿಂಗ್. ಓಕೆ, ಇದು ಟೋಟಲಿ ಥಿಯರಿ. ಹಂಗಾಗಿ ನಾ ಹೇಳಿದ್ದು ಮಾಡೆಲ್ 5 ನೋಡ್ಕೋರಿ, ಮಾಡೆಲ್ 4 ನೋಡ್ಕೋರಿ, ಆಮೇಲೆ ಮಾಡೆಲ್ 1 ನೋಡ್ಕೋರಿ. 2 3 ಏನದ ಜಸ್ಟ್ ಥಿಯರಿ ನೋಡ್ಕೊಂಡ್ರೆ ಸಾಕು. ಓಕೆ. 3 ಏನ್ರಿ 6 ಏನ್ರಿ ನೀವು ಒಬ್ಬಕ್ಕೆ ಹೋಗ್ತೀವಿ ನೋಡಿ. ಪಿ ಸಿ ಯಾರು ಇದು?